ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲರ್ನಿಂಗ್ ಕ್ಲಾಸಸ್ ಚಾನಲ್. ಮೊನ್ನೆ ನಾವು ಏನು ಮಾಡಿದ್ವಿ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತೋ ಅದನ್ನು ಏನು ಮಾಡಿವಿ, ಚಾಯ್ಸ್ ಮಾಡಿ ಆ ಆನ್ಸರನ್ನು ಏನು ಮಾಡಬೇಕಿತ್ತು, ನಾವು ಜಸ್ಟಿಫೈ ಮಾಡಬೇಕಾಗಿತ್ತು. ಸೊ ನಾವು ಇಲ್ಲಿ ಏನು ಮಾಡಿವಿ, ಈ ಲೆಕ್ಕಗಳನ್ನು ಫಿನಿಷ್ ಮಾಡೀವಿ. ಇನ್ನು ಮುಂದಿನದು ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೊಟ್ಟರು. ಸೊ ಇಲ್ಲಿ ಏನು ಮಾಡ್ಯಾರು, ಇದ್ರೊಳಗೆ 1, 2, 3 ಅಂತ 3 ಕ್ವಶನ್ಸ್ ಕೊಟ್ಟು ಇಲ್ಲಿಂದ ಏನು ಮಾಡ್ಯಾರು, ಸುಳುವನ್ನು ಕೊಟ್ಟರು. ಏನಂತ, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಈ ಕ್ವಶನನ್ನು ಏನು ತಿಳ್ಕೊಬೇಕು, ನಾವಿಲ್ಲಿ LHS ಅಂತ ತಿಳ್ಕೊಂಡು ಇದನ್ನ ಏನಂತ ತಿಳ್ಕೊಬೇಕು, RHS. ಅಂದರೆ ನಾವೇನು ಮಾಡಬೇಕು, LHS ಮತ್ತು RHSನ್ನು ಏನು ಮಾಡಬೇಕಾಗೈತಿ, ಈಕ್ವಲ್ ಮಾಡಬೇಕೈತಿ. ಸೊ ಏನು ಮಾಡು, ನಾವು ಇಲ್ಲಿ 1 by 1 ಯಾವ ಥರ ಬರ್ತಾವು ಅಂತ ಏನು ಮಾಡು, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಒನ್, ಇದು 8.3. ಫಸ್ಟ್ ಒನ್ ಕ್ವಶನ್, ಬ್ರಕೆಟ್ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್. ಸೊ ಇಲ್ಲೇನಿ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಎರಡಕ್ಕೂ ಸ್ಕ್ವೇರ್ ಕೊಡೋದಕ್ಕಿಂತ ಅವ್ರು ಏನು ಮಾಡ್ಯಾರು, ಹೋಲ್ ಸ್ಕ್ವೇರನ್ನು ಕೊಟ್ಬಿಟ್ಟಾರು. ಈಕ್ವಲ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ನಾವಿಲ್ಲಿ ಏನು ಮಾಡಬೇಕು, ಇವಾಗ ಈ ಕೊಸೆಕ್ ಥೀಟಾ ಮತ್ತು ಕಾಟ್ ಥೀಟಾನ ನಾವೇನು ತಗೋಬೇಕು, LHS ಅಂತ ತಗೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇದು RHS, ರೈಟ್ ಹ್ಯಾಂಡ್ ಸೈಡ್. ಅಂದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ನಾವೇನು ಮಾಡಬೇಕಾಗೈತಿ, ಈ ರೈಟ್ ಹ್ಯಾಂಡ್ ಸೈಡಿಗೆ ಏನು ಮಾಡಬೇಕು, ಈಕ್ವಲ್ ಮಾಡಬೇಕು. ಸೊ ಇಲ್ಲಿ ಮಾಡಬೇಕಂದ್ರೆ ಅವ್ರು ಏನು ಕೊಟ್ಟರು, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತ ಕೊಟ್ಟರು. ಸೊ ನಾವೇನು ಮಾಡೋಣ, ಈ ಕೊಸೆಕ್ ಥೀಟಾ ಮತ್ತು ಕಾಟ್ ಥೀಟಾನ ಏನು ಮಾಡೋಣ, ಸೈನ್ ರೂಪದೊಳಗೆ ಬರ್ಕೊಳ್ಳೋಣ. ಸೊ ಕೊಸೆಕ್ ಥೀಟಾ ಏನು ಬರುತ್ತೆ, ಫಸ್ಟ್ ಒನ್ ಸ್ಟೆಪ್, ಕೊಸೆಕ್ ಥೀಟಾ ಅಂದ್ರೆ ಬ್ರಕೆಟ್ 1 ಡಿವೈಡೆಡ್ ಬೈ ಸೈನ್, ಇದೇನು ಬರುತ್ತಾ 1 ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಮೈನಸ್ ಕಾಟ್ ಏನು ಬರುತ್ತಾ, ಕಾಟು 1 ಡಿವೈಡೆಡ್ ಟ್ಯಾನ್ ಬರುತ್ತೆ ಗೊತ್ತು, ಬಟ್ ನಾವು ಇಲ್ಲಿ ಏನು ಬರಬೇಕಾಗೈತಿ, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರ್ಕೋಬೇಕಾಗೈತಿ. ಸೊ ಇಲ್ಲಿ ಕಾಸ್ ಥೀಟಾ ಬಂದಿಲ್ಲ, ನಾವೇನು ಮಾಡೋಣ, ಸೈನ್ ಥೀಟಾ ರೂಪದೊಳಗೆ ಬರ್ಕೊಳ್ಳೋಣ. ಸೊ ಏನು ಬರುತ್ತಾ, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಸೈನ್ ಥೀಟಾ ಮತ್ತು ಇಲ್ಲಿ ಸೈನ್ ಥೀಟಾ ಐತಿ. ಸೊ LCM ಏನಾಗುತ್ತಾ, ಸೈನ್ ಥೀಟಾ ಆಗುತ್ತೆ. ಸೈನ್ ಥೀಟಾ ಇಲ್ಲಿ ಏನಾಗುತ್ತಾ 1 ಮೈನಸ್ ಕಾಸ್ ಥೀಟಾ ಬ್ರಾಕೆಟ್ ಸ್ಕ್ವೇರ್. ಸೊ ಇದು ನಮಗೇನಾಯಿತು, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ರೂಪದೊಳಗೆ ಸಿಕ್ತು. ನೋಡಿ ಇದು ಹೋಲ್ ಸ್ಕ್ವೇರ್ ಅಂತ ಐತಿ. ಸೊ ನಾವು ಇನ್ನೇನು ಮಾಡ್ಬೋದು, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಂತ ಅನ್ಕೋಬೋದು. ಈಗ ಈ A ಸ್ಕ್ವೇರ್ ಮೈನಸ್ B ಸ್ಕ್ವೇರನ್ನು ನಾವೇನು ಮಾಡೋಣ, ಇವಾಗ ಬಿಡಿಸಿ ಬರ್ಕೊಳ್ಳೋಣ. ಏನು ಮಾಡೋಣ, ಬಿಡಿಸಿ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಇದನ್ನ ನೆಕ್ಸ್ಟ್ ಬಿಡಿಸಿ ಬರ್ಕೋಣ. 1 ಮೈನಸ್ ಕಾಸ್ ಥೀಟಾ, ಯಾಕಂದ್ರೆ ನಮ್ಗೆ ಏನೈತಿ ಇಲ್ಲಿ ಸ್ಕ್ವೇರು ಎರಡಕ್ಕೂ ಸೇರಿನೇ ಏನೈತಿ, ಸ್ಕ್ವೇರ್ ಐತಿ. ಸೊ ನಾವು ಇದನ್ನೇನು ಮಾಡ್ಕೊಳ್ಳೋಣ, 1 ಮೈನಸ್ ಕಾಸ್ ಥೀಟಾ ಬಿಡಿಸಿ ಬರ್ಕೊಳ್ಳೋಣ. ಸ್ಕ್ವೇರ್ಗಳಂತ ಐತಿ, ಈ ಸ್ಕ್ವೇರ್ಗಳನ್ನು ಏನು ಮಾಡೋಣ, ಬಿಡಿಸಿ ಬರ್ಕೊಳ್ಳೋಣ. 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ, ಕೆಳಗೆ ಏನು ಬರುತ್ತೆ, ಸೈನ್ ಐತಿ. ಸೊ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಇದನ್ನ ನಾವು ಏನು ಬರ್ಕೋಬೋದು, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಬರ್ಕೋಬೋದು. ಸೊ ನಮಗಿಲ್ಲಿ ಏನು, ನಾವು ಟೋಟಲಾಗಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡ್ರೆ ಏನಾಗುತ್ತಾ, ನಡೆಯುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, 1 ಮೈನಸ್ ಕಾಸ್ ಥೀಟಾ ಇದೊಂದಾಯಿತು ಫಿನಿಶ್. ಇದು 1 ಮೈನಸ್ ಕಾಸ್ ಥೀಟಾ. ಈಗ ನೋಡಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ನಮ್ಗೆ ಗೊತ್ತು, ಇಲ್ಲಿ ನಮಗೇನು ಗೊತ್ತು, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು
1 ಅಂತ ಗೊತ್ತು. ಸೊ ಅಲ್ಲೇನೈತಿ ಸೈನ್ ಸ್ಕ್ವೇರ್ ತೀಟ ಐತಿ. ಸೈನ್ ಸ್ಕ್ವೇರ್ ತೀಟ ಈಕ್ವಲ್ ಟು ಏನಾಗುತ್ತೆ? ಸೈನ್ ಸ್ಕ್ವೇರ್ ತೀಟ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಸೊ ನಾವು ಇದನ್ನ ಏನು ಬರೀಬೇಕು? ಸೈನ್ ಸ್ಕ್ವೇರ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟ ನಮಗೇನಾಯಿತು? ಈ ರೂಪದೊಳಗೆ ಸಿಕ್ತು. ಇವಾಗ ಇಲ್ಲಿ ನೋಡಿ, ಇದನ್ನೇನು ಮಾಡೋಣ ನಾವು? ಈ ಕೆಳಗಿನ ಸೈಡನ್ನು ಈಗ ನೋಡಿರಿ, ಇದು 1 ಮೈನಸ್ ಕಾಸ್ ತೀಟ, ಇದು 1 ಮೈನಸ್ ಕಾಸ್ ತೀಟ. ನಾವು ಏನು ಮಾಡೋಣ? ಆ್ಯಸ್ ಯೂಸ್ವಲ್ ಬರ್ಕೊಳ್ಳು. 1 ಮೈನಸ್ ಕಾಸ್ ತೀಟ, 1 ಮೈನಸ್ ಕಾಸ್ ತೀಟ. ಈ ಕೆಳಗಿರುವಂತಹ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟ ಐತಿ. ಸೊ ನಾವು ಇದನ್ನ ಏನು ಮಾಡ್ಕೊಳ್ಳು? ಈ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೋಬೇಕು. ಯಾವ ರೂಪದೊಳಗೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಜಸ್ಟ್ ಏನು ಈ ಡಿನಾಮಿನೇಟರನ್ನು ಮಾತ್ರ ಏನು ಮಾಡಬೇಕು? ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೋಬೇಕು. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೊಂಡ್ರೆ ಏನಾಗುತ್ತೆ? 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಇದೇನಾಯ್ತು ನಮ್ಗೆ? ಎರಡಕ್ಕೂ ಏನು ಮಾಡೋಣ? ಸಪ್ರೇಟ್ ಬ್ರಾಕೆಟ್ ಹಾಕೊಂಡ್ಬಿಡ್ನು. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಇದು ಯಾವ ರೂಪದೊಳಗೆ ಬರ್ಕೊಂಡ್ವಿ? ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೊಂಡ್ವಿ. ಸೊ ಈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪವನ್ನು ನಾವೇನು ಮಾಡ್ಕೊಳ್ಳು? ಈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನು ಬರುತ್ತೆ? ಎ ಪ್ಲಸ್ ಬಿ, ಎ ಮೈನಸ್ ಬಿ. ಸೊ ಈ ಡಿನಾಮಿನೇಟರನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. 1 ಮೈನಸ್ ಕಾಸ್ ತೀಟ ಬ್ರಕೆಟ್ 1 ಮೈನಸ್ ಕಾಸ್ ತೀಟ ಬ್ರಕೆಟ್. ಇದನ್ನ ಏನು ಬರಿಬೇಕು ನಾವು? 1 ಪ್ಲಸ್ ಕಾಸ್ ತೀಟ ಒಂದು 1 ಮೈನಸ್ ಕಾಸ್ ತೀಟ. ಸೊ ಇಲ್ಲಿ ನೋಡಿರಿ, ಇದು ಎ ಸ್ಕ್ವೇರ್ ಎ ಪ್ಲಸ್ ಬಿ ಒಂದು ಎ ಮೈನಸ್ ಬಿ. ಜಸ್ಟ್ ಏನು ಡಿನಾಮಿನೇಟರ್ ಒಳಗಷ್ಟೇ, ಜಸ್ಟ್ ಡಿನಾಮಿನೇಟರ್. ಸೊ ಇಲ್ಲಿ 1 ಮೈನಸ್ ಕಾಸ್ ತೀಟ ಅಪಾನ್ 1 ಮೈನಸ್ ಕಾಸ್ ತೀಟ. ಸೊ ಏನಾಗುತ್ತಾ? ಕ್ಯಾನ್ಸಲ್ ಆಗುತ್ತೆ ಎರಡು. ಸೊ ಎರಡು ಕ್ಯಾನ್ಸಲ್ ಆಗಿ ಜಸ್ಟ್ ಏನು ಉಳಿಯುತ್ತೆ? 1 ಮೈನಸ್ ಕಾಸ್ ತೀಟ 1 ಪ್ಲಸ್ ಕಾಸ್ ತೀಟ. ಸೊ ಇದೇನಾಯ್ತು? ನಮಗೆ ಎಲ್ ಎಚ್ ಎಸ್ ಆಯಿತು. ಸೊ ಆರ್ ಎಚ್ ಎಸ್ ಏನೈತಿ? ಆರ್ ಎಚ್ ಎಸ್ 1 ಮೈನಸ್ ಕಾಸ್ ತೀಟ ಈಕ್ವಲ್ ಟು 1 ಮೈನಸ್ ಕಾಸ್ ತೀಟ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟ. ಇದೇನಾಯಿತು? ಆರ್ ಎಚ್ ಎಸ್. ಈಗ ನೋಡ್ರಿ ಏನಾಯಿತು? ಎಲ್ ಎಚ್ ಎಸ್ ಆರ್ ಎಚ್ ಎಸ್ಸಿಗೆ ಏನಾಯಿತು? ಈಕ್ವಲ್ ಆಯಿತು. ಸೊ ನೆಕ್ಸ್ಟ್ ಒನ್ನು ಇಲ್ಲಿ ನೋಡಿರಿ, ನೆಕ್ಸ್ಟ್ ಒನ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇದನ್ನು 2 ಸೆಕ್ ಎ ಅಂತ ನಮಗೇನು ಮಾಡಬೇಕಾಗಿತ್ತು? ಸಾಧಿಸಿ ಅಂತ ಕೊಟ್ಟಾರ. ಸೊ ನಮಗಿಲ್ಲಿ ಏನಾಗುತ್ತೆ? ಯಾವ ಥರ ನೋಡಿರಿ, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇದೇನಾಯಿತು? ಎಲ್ ಎಚ್ ಎಸ್. ಈ 2 ಸೆಕ್ ಎ ಏನಾಯಿತು? ಆರ್ ಎಚ್ ಎಸ್. ಸೊ ನಾವೇನು ಮಾಡಬೇಕಾಗಿತ್ತು? ಈ ಎಲ್ ಎಚ್ ಎಸ್ಸನ್ನು ಆರ್ ಎಚ್ ಎಸ್ಸಿಗೆ ಏನು ಮಾಡಬೇಕಾಗಿತ್ತು? ಈಕ್ವಲ್ ಮಾಡಬೇಕಾಗಿತ್ತು. ಸೊ ಕ್ವಶನ್ ನಂಬರ್ 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ, ಇಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಕ್ವಲ್ ಟು 2 ಸೆಕ್ ಎ. ಸೊ ಇಲ್ಲೇನಾಯ್ತು ನಮಗೂ? ಇದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಆರ್ ಎಚ್ ಎಸ್. ಸೊ ನಾವೇನು ಮಾಡಬೇಕು? ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ಜಸ್ಟಿಫೈ ಮಾಡಿ ಆರ್ ಎಚ್ ಎಸ್ಸಿಗೆ ಏನು ಮಾಡಬೇಕು? ಈಕ್ವಲ್ ಮಾಡಬೇಕು. ಸೊ ಸಾಲ್ವ್ ಮಾಡ್ಕೊತ ಹೋಗುನು. ಇಲ್ಲಿ ನೋಡಿ, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಕ್ವಲ್ ಟು 2 ಸೆಕ್ ಎ. ನಾವೇನು ಮಾಡಬೇಕಾಗೈತಿ? ಈ ಎಲ್ ಎಚ್ ಎಸ್ಸನ್ನು ಆರ್ ಎಚ್ ಎಸ್ಸಿಗೆ ಏನು ಮಾಡಬೇಕಾಗೈತಿ? ಈಕ್ವಲ್ ಮಾಡಬೇಕಾಗೈತಿ. ಸೊ ನಾವು ಇಲ್ಲೇನು ಮಾಡೋಣ? ಈ ಡಿನಾಮಿನೇಟರ್ಗಳನ್ನು ಅವ್ರು ಏನು ಮಾಡ್ಯಾರು? ಡಿನಾಮಿನೇಟರ್ಗಳಲ್ಲಿ ಏನು ತೊಗೊಂಡಿದ್ರು? ನಮ್ಗೆ ಸೈನ್ ಪ್ಲಸ್ ಕಾಸ್ಗಳ ರೂಪದಲ್ಲಿ ನಾವು ಬರ್ಕೋಬೋದು ಅಂತ ಕೊಟ್ಟಿದ್ರು. ಸೊ ನಮ್ಗೆ ಏನು ಮಾಡ್ಯಾರು? ಅವರು ಸೈನ್ ಎ ಮತ್ತು ಕಾಸ್ ಎ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಾವೇನು ಮಾಡೋಣ? ಇಲ್ಲಿ ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎನ ಏನು ಮಾಡೋಣ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಒಳಗೆ ಬರ್ಕೊಂಬಿಡ್ನು. ಸೊ ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ
ಹೋಲ್ ಬ್ರಕೆಟ್ ಸ್ಕ್ವೇರ್. ಇದು ನೋಡಿರಿ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್. ಸೊ ಏನಾಯಿತು, ಡಿವೈಡೆಡ್ ಬೈ ಡಿನಾಮಿನೇಟರು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಕಾಸ್ ಎ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎ. ಇದು ನಮ್ಮ ಡಿನಾಮಿನೇಟರ್. ಸೊ ನಾವಿಲ್ಲಿ ಏನು ಮಾಡಬೇಕು, ಈ ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಐತಿ. ಇದು ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಒಳಗೆ ಐತಿ. ನಾವೇನು ಮಾಡೋಣ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದೊಳಗೆ ಏನು ಮಾಡ್ಕೊಳ್ಳು, ಬರ್ಕೊಳ್ಳು. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ ಪ್ಲಸ್ sin square a plus 2 into bracket 1 bracket complete bracket sin a. So ಇದು ನೋಡ್ರಿ a square plus b square plus 2ab. ಇದೇನಾಯ್ತು ನಮ್ಗೆ a square plus b square plus 2ab ರೂಪದೊಳಗೆ ಬರ್ಕೊಂಡ್ವಿ. ಡಿವೈಡೆಡ್ ಬೈ ಇಲ್ಲಿ ಏನೈತೆ ನಮ್ಗೆ ಕಾಸ್ ಎ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎ. ಈ ಡಿನಾಮಿನೇಟರನ್ನು ನಾವೇನು ಮಾಡೋಣ, ಸೇಮ್ ಇಟ್ಕೊಂಡು. ಸೊ ಇವಾಗ ಏನು ಮಾಡೋಣ, ಇಲ್ಲಿ ಕಾಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಐತಿ. ಸೊ ನಾವೇನು ಮಾಡೋಣ, ಕಾಸ್ ಸ್ಕ್ವೇರ್ ಮತ್ತು ಸೈನ್ ಸ್ಕ್ವೇರ್ಗಳನ್ನು ಒಂದು ಸೈಡ್ ಬರ್ಕೊಂಡು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 1 ಇಂಟು 1 ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ 2 ಇಂಟು 1 2 ಇಂಟು ಸೈನ್ ಎ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎ. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಏನು ಮಾಡಿದ್ವಿ ನಾವು, ಇಲ್ಲಿ ನೋಡ್ರಿ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಏನು ಮಾಡಿದ್ವಿ, 1 ಅಂತ ಬರ್ಕೊಂಡಿದ್ವಿ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಗುತ್ತಾ, 1 ಆಗುತ್ತಾ. ಸೊ 1 ಪ್ಲಸ್ 1 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, 1 ಪ್ಲಸ್ 1 2 plus 2 sin a divided by cos a into bracket 1 plus sin a. ಈಗ ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಬಟ್ ಇಲ್ಲಿ ಪ್ಲಸ್ 2 ಐತಿ. 2 ಇಂಟು 2 ಇಲ್ಲಿ 2 ಸೈನ್ ಐತಿ. ಸೊ ನಾವೇನು ಮಾಡೋಣ, ಇಲ್ಲಿ ಎರಡನ್ನು ಕಾಮನ್ ಆಗಿ ಹೊರಗೆ ತಗೊಂಡು, ಸೊ 2 ಅನ್ನು ಕಾಮನ್ ಆಗಿ ಹೊರಗೆ ತಗೊಂಡ್ರೆ ಒಳಗೆ ಏನು ಉಳಿತಾ, 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎ. ಸೊ ಇಲ್ಲೇನು ಮಾಡೋದು, ಈ ಸೈನ್ ಎನ್ನು ಕ್ಯಾನ್ಸಲ್ ಮಾಡೋಣ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎನ್ನು ಏನನ್ನು ಕ್ಯಾನ್ಸಲ್ ಮಾಡೋಣ. ಇವಾಗ ಕ್ಯಾನ್ಸಲ್ ಮಾಡಿದಾಗ ಜಸ್ಟ್ ನಮಗೇನು ಉಳಿಯುತ್ತಾ, ಇಲ್ಲಿ 2 ಡಿವೈಡೆಡ್ ಬೈ ಕಾಸ್ ಎ ಐತಿ. ಸೊ ನಮ್ಗೆ ಗೊತ್ತು ಕಾಸ್ 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಎಷ್ಟು ಬರುತ್ತೆ, ಸೆಕ್ ಎ ಬರುತ್ತೆ ಅಂತ ಗೊತ್ತು. ಇಲ್ಲಿ ನೋಡ್ರಿ 1 ಡಿವೈಡೆಡ್ ಬೈ ಕಾಸ್ ಈಕ್ವಲ್ ಟು ಸೆಕ್, ಇಲ್ಲೇನೈತಿ 2 ಡಿವೈಡೆಡ್ ಬೈ ಕಾಸ್ ಎ ಐತಿ. ಸೊ ಇಲ್ಲೇನು ಮಾಡೋಣ, 2 ಸೆಕ್ ಎ. ಇದೇನಾಗುತ್ತೆ ನಮ್ಗೆ 2 ಸೆಕ್ ಎ ಅಂತ ಆಗುತ್ತೆ. ಇಲ್ಲಿ 2 ಡಿವೈಡೆಡ್ ಬೈ ಕಾಸ್ ಎ ಐತಿ. ಈ ಕಾಸ್ ಎ ಇಲ್ಲಿದ್ದು ಏನಾಗ್ತೈತಿ, ಈಗ ನೋಡ್ರಿ ಕಾಸ್ ಎ ಕೆಳಗೇನಿರುತ್ತೆ, ಡಿನಾಮಿನೇಟರ್ ಮತ್ತು 1 ಇರುತ್ತೆ. ಸೊ ಈ ಕಾಸ್ ಎ ಇಂಟು ಈಗ 2 ಇಂಟು ಇದೇನಾಗುತ್ತೆ, ವಿಲೋಮ ಗುಣಾಕಾರದವನ್ನು ನಾವು ಈ ಕಡೆ ಬರ್ಕೊಂಡ್ರೆ 1 ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ, 1 ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಸೆಕ್ ಎ, 2 ಇಂಟು 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಸೆಕ್ ಎ. ಸೊ ಟೋಟಲ್ ಏನಾಯಿತು, 2 ಸೆಕ್ ಎ. ಇದು ಎಲ್ ಎಚ್ ಎಸ್. ಈ ಎಲ್ ಎಚ್ ಎಸ್ಸನ್ನು ಏನು ಮಾಡಿದ್ವಿ ನಾವು, ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಿದ್ವಿ. ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ಹ್ಯಾಂಡ್ ಸೈಡಿಗೆ ಏನು ಮಾಡಿದ್ವಿ, ಈಕ್ವಲ್ ಮಾಡಿದ್ವಿ. ಸೊ ಇನ್ನು ಥರ್ಡ್ ಒನ್ ನೋಡಿ,
ಥರ್ಡ್ ಒನ್ tan theta divided by 1 minus cot theta plus cot theta divided by 1 minus tan theta equal to 1 plus sec theta into cosec theta ಎಂದು ಸಾಧಿಸಿ ಅಂತ ಕೊಟ್ಟಾರ. ಸೊ ಏನು ಮಾಡೋಣ ನಾವು ಇದನ್ನು ಸಾಧಿಸೋಣ. ಇಲ್ಲಿ ನೋಡ್ರಿ, tan theta divided by 1 minus cot theta plus cot theta divided by 1 minus tan theta equal to 1 plus sec theta into cosec theta. ಇಲ್ಲಿ ನೋಡ್ರಿ, ನಾವೇನು ಮಾಡಬೇಕೈತಿ, ಈ ಎಲ್ ಎಚ್ ಎಸ್ ಇದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ಏನು ಮಾಡಬೇಕಾಗೈತಿ, ಈ ರೈಟ್ ಹ್ಯಾಂಡ್ ಸೈಡಿಗೆ ನಾವು ಈಕ್ವಲ್ ಮಾಡಬೇಕಾಗಿ. ಸೊ ನಮಗೇನು ಹೇಳ್ಯಾರು, ಸುಳಿವನ್ನು ಕೊಟ್ಬಿಟ್ಟರು ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತ. ಸೊ ನಾವಿಲ್ಲಿ ಏನು ಮಾಡೋಣ, ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದೊಳಗೆ ಏನು ಮಾಡೋಣ, ಬರ್ಕೊಳ್ಳೋಣ. ಟ್ಯಾನ್ ತೀಟಾ ಅಂದರೆ ಏನು ಬರ್ತದೆ, ಟ್ಯಾನ್ ಅಂದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್ ಬರುತ್ತೆ, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಈಗ ನೋಡ್ರಿ, ಈಗ ಇಲ್ಲೇನು ಮಾಡಬೇಕು, ಈ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಈಗ ನಾವೇನು ಮಾಡಬೇಕು, ಈ ಡಿನಾಮಿನೇಟರನ್ನು ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದೊಳಗೆ ಬರ್ಕೋಬೇಕು. ಸೊ 1 ಮೈನಸ್ ಇಲ್ಲಿ ಏನಾಗುತ್ತೆ, ಕಾಟ್ ತೀಟಾ ಸೈನ್ ಟ್ಯಾನಿನ ಉಲ್ಟಾ ಬರುತ್ತೆ, ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಪ್ಲಸ್ ಕಾಟ್ ತೀಟಾ, ಇಲ್ಲೇನಾಗುತ್ತೆ, ಕಾಟ್ ತೀಟಾ ಏನು ಬರುತ್ತೆ, ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ತೀಟಾ ಅಂದರೆ ಏನು ಬರುತ್ತೆ, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ನೋಡಿರಿ, ನಾವು ಎಲ್ಲದಕ್ಕಿಂತ ಜಾಸ್ತಿ ಈಗ ಟ್ಯಾನಿಗೆ ಏನು ಬರುತ್ತೆ, 1 ಡಿವೈಡೆಡ್ ಬೈ ಕಾಟ್ ಬರುತ್ತೆ. ಈ ಥರ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಏನು ಮಾಡಿರ್ತೀವಿ, ಸೈನ್ ಡಿವೈಡೆಡ್ ಬೈ ಕಾಸ್ ಅಂತ ಯೂಸ್ ಮಾಡಿರ್ತೀವಿ. ಇವೇನು ಸ್ಪೆಷಲ್ ಫಾರ್ಮುಲಾಸ್, ಇವುಗಳನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಾ, ಇವಾಗ ನಮ್ಗೆ ಇದೇನೈತಿ ಈ ರೂಪದೊಳಗೆ ಬರ್ಕೊಂಡ್ವಿ. ನಾವು ಇದನ್ನ ಏನು ಮಾಡೋಣ, ಇಲ್ಲಿ ನೋಡ್ರಿ, ಇಲ್ಲಿ 1 ಮೈನಸ್ ಕಾಸ್ ತೀಟಾ ಐತಿ, ಇಲ್ಲಿ 1 ಕೆಳಗೆ ಏನೂ ಇರಲಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇರ್ತೈತಿ ಅಂತ ಗೊತ್ತು, 1/1 ಅಂತ ಇರ್ತೈತಿ ಅಂತ ಗೊತ್ತು. ಸೊ ಇಲ್ಲೇನು ಮಾಡೋಣ, ಇದನ್ನ ಆ್ಯಸ್ ಇಟ್ ಈಸ್ ಡಿನಾಮಿನೇಟರನ್ನು ಏನು ಮಾಡೋಣ, ಸೇಮ್ ಬರ್ಕೊಳ್ಳೋಣ, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಕಾಸ್ ತೀಟಾ ಐತಿ, ಸೊ ಇಲ್ಲಿ 1 ಮೈನಸ್ ಸೈನ್ ತೀಟಾ ಐತಿ. ಸೊ ಇಲ್ಲೇನಾಗುತ್ತೆ, ಸೈನ್ ತೀಟಾ ಇಂಟು 1, ಇಲ್ಲೇನು ಮಾಡ್ಬೇಕು, ನಾವು ವಿಲೋಮ ಗುಣಾಕಾರವನ್ನು ಮಾಡ್ಕೋಬೇಕು. ಸೊ ಸೈನ್ ತೀಟಾ ಇಂಟು 1 ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇಂಟು 1 ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಪ್ಲಸ್ ಇಲ್ಲಿ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ, ಕಾಸ್ ತೀಟಾ ಇಂಟು 1 ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು 1 ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ತೀಟಾ. ಸೊ ನಮಗಿಲ್ಲೇನಾಯಿತು, ಈ ರೂಪದೊಳಗೆ ಬಂತು. ಇವಾಗ ನಾವು ಇದನ್ನ ಏನು ಮಾಡ್ಕೊಂಡು, ಇದು ಟೋಟಲಾಗಿ ಇದೊಂದು ಸೇರಿ ಇಷ್ಟೈತಿ, ಇದೊಂದು ಸೇರಿ ಇಷ್ಟೈತಿ. ಸೊ ನಮಗಿಲ್ಲಿ ಏನಾಗುತ್ತಾ, ಇದು ಡಿವೈಡೆನ್ಸ್ ಐತಿ. ಸೊ ಈ ಡಿವೈಡೆನ್ಸನ್ನು ನಾವು ವಿಲೋಮ ರೂಪದೊಳಗೆ ಬರ್ಕೊಂಡ್ರೆ, ವಿಲೋಮ ರೂಪದೊಳಗೆ ಬರ್ಕೊಂಡಾಗ ಏನಾಗ್ತೈತಿ, ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಈಗ ನೋಡ್ರಿ, ಹೋಲ್ ಡಿವೈಡೆಡ್ ಬೈ ಏನೈತಿ, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಐತಿ. ಸೊ ಇದು ನಾವು ಏನೈತಿ, ಇದು ಡಿವೈಡೆನ್ಸ್ ರೂಪದೊಳಗೆ ಐತಿ.
ನಾವು ಇದನ್ನ ಏನು ಮಾಡ್ಕೊಳ್ಳು ಮಲ್ಟಿಪ್ಲೈಗೆ ಮಾಡ್ಕೊಂಡು ವಿಲೋಮ ರೂಪದೊಳಗೆ ಬರ್ಕೊಳ್ಳು. ಸೊ ಮಲ್ಟಿಪ್ಲೈಗೆ ಬರ್ಕೊಂಡಾಗ ಈ ಡಿನಾಮಿನೇಟರ್ ಮೇಲೆ ಡಿನಾಮಿನೇಟರ್ಗೆ ಕನ್ವರ್ಟ್ ಆಗುತ್ತಾ, ಡಿನಾಮಿನೇಟರಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಂಟು, ಯಾಕಂದರೆ ಇದು ನಾವು ವಿಲೋಮ ಮಾಡ್ಕೊಂಡ್ವಿ, ಸೊ ಇದೇನಾಗುತ್ತೆ ಇಂಟು ಆಗುತ್ತೆ. ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇಲ್ಲಿ ಪ್ಲಸ್ ಐತಿ, ಸೊ ಪ್ಲಸ್. ಇಲ್ಲಿ ಏನಾಗೈತಿ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ, ಇಲ್ಲಿ ಏನಾಗುತ್ತೆ ಇದು ಮಲ್ಟಿಪ್ಲೈ ಕನ್ವರ್ಟ್ ಆದರೆ ಇಂಟು ಡಿನಾಮಿನೇಟರ್ ಮೇಲೆ ಬರ್ತೈತಿ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ನಮಗೇನಾಯಿತು ಈ ರೂಪದೊಳಗೆ ನಾವೇನು ಮಾಡ್ಕೊಂಡ್ವಿ ಬರ್ಕೊಂಡ್ವಿ. ಸೊ ಈ ರೂಪದೊಳಗೆ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲೇನಾಗುತ್ತಾ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಇಲ್ಲಿ ಕಾಸ್ ಥೀಟಾ ಇಂಟು ಬ್ರಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಬ್ರಾಕೆಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬ್ರಾಕೆಟ್ ಕಂಪ್ಲೀಟ್. ಸೊ ನಮಗೇನಾಯಿತು ಈ ರೂಪಕ್ಕೆ ಇಲ್ಲಿ ತನಕ ನಾವೇನು ಮಾಡಿದ್ವಿ ಈ ರೂಪಕ್ಕೆ ತಂದಿದ್ವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಇಲ್ಲೇನಾಗುತ್ತಾ ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಈ ಕಡೆ ಏನೈತಿ ಕಾಸ್ ಸ್ಕ್ವೇರ್ ಥೀಟಾ ಐತಿ. ಸೊ ಇಲ್ಲಿ ಈ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾ, ಈಗ ನೋಡ್ರಿ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಇದು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಬ್ರಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಬ್ರಾಕೆಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಐತಿ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಈ ಸೈನ್ ಸ್ಕ್ವೇರ್ ಥೀಟಾವನ್ನು ಈ ಸೈನ್ ಥೀಟಾ ಜೊತೆ ವಿಲೋಮ ಗುಣಾಕಾರವನ್ನು ಮಾಡಬೇಕು. ಏನು ಮಾಡಬೇಕು, ಸೈನ್ ಸ್ಕ್ವೇರ್ ಥೀಟಾ, ಈ ಸೈನ್ ಸ್ಕ್ವೇರ್ ಥೀಟಾನ ಈ ಸೈನ್ ಥೀಟಾ ಜೊತೆ ಇದು ಏನು ಮಾಡಬೇಕು ವಿಲೋಮ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಐತಿ. ಸೊ ಇದೇನಾಯಿತು ಒಂದು ಇದನ್ನಾಯಿತು. ಸೊ ಇವತ್ತನ್ನ ಏನು ಮಾಡೋದು ಮಲ್ಟಿಪ್ಲೈ ಮಾಡ್ಕೊಳ್ಳೋಂಗಿಲ್ಲ, ಜಸ್ಟ್ ಏನು ಮಾಡೋದು ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ. ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ. ಈಗ ನೋಡ್ರಿ ಇದ್ರ ಜೊತೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದ್ರ ಜೊತೆ ಏನು ಮಾಡೋದು ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು, ಪ್ಲಸ್ ಇಲ್ಲೇನಾಗುತ್ತೆ ನೋಡ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ. ಈಗ ನೋಡ್ರಿ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಐತಿ, ಇಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಐತಿ. ಸೊ ಇಲ್ಲಿ ನಮ್ಗೆ ಎಲ್ ಸಿ ಎಮ್ ಯಾವ ಥರ ಬರ್ತೈತಿ ಅಂದ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬ್ರಾಕೆಟ್ ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಏನಾಗುತ್ತೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ನಮಗೇನಾಯಿತು ಈ ರೂಪದೊಳಗೆ ಬಂತು. ಇವಾಗ ಇಲ್ಲಿ ಸೈನ್ ಸ್ಕ್ವೇರ್ ಐತಿ, ಇಲ್ಲಿ ಸೈನ್ ಅಷ್ಟೇ ಐತಿ. ಸೊ ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಇಂಟು ಸೈನ್ ಆದ್ರೆ ಸೈನ್ ಕ್ಯೂಬ್ ಥೀಟಾ, ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬ್ರಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ ನೋಡ್ರಿ ಎ ಕ್ಯೂಬ್ ಮತ್ತು ಮೈನಸ್ ಬಿ ಕ್ಯೂಬ್. ಸೊ ಇದೇನೈತೆ ನಮ್ಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದೊಳಗೆ ಬಂತು. ನೋಡ್ರಿ ಇಲ್ಲಿ ಯಾಕೆ ಮೈನಸ್ ಬಂತು ಅಂತ ಇಲ್ಲಿ ಈಗ ಇನ್ನೊಂದು ಏನು ಮಾಡಬೇಕು, ಈ ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಐತಿ. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ
ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಏನಾಯಿತು ಮೈನಸ್ ಆಯಿತು. ಸೊ ನಾವು ಇದನ್ನೇನು ಮಾಡಬೇಕು, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದೊಳಗೆ ಐತಿ. ಸೊ ಇದರ ವಿಸ್ತೃತ ರೂಪ ಏನಾಗ್ತೈತಿ, ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ. ಇದೇನು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ವಿಸ್ತೃತ ರೂಪ. ಸೊ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಸೊ ನಾವು ಇದನ್ನೇನು ಮಾಡ್ಕೊಂಡು ಬಿಡಿಸಿ ಬರ್ಕೊಂಡು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಏನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಎ ಇಂಟು ಬಿ ಐತಿ ಪ್ಲಸ್ ಏನಾಗುತ್ತೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಏನೈತೆ ನಮ್ಗೆ ಈ ರೂಪದೊಳಗೆ ಬರ್ದ್ವಿ ನೋಡ್ರಿ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದು ಎ ಪ್ಲಸ್ ಎ ಮೈನಸ್ ಬಿ, ಇದು ಎ ಮೈನಸ್ ಬಿ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇದು ಪ್ಲಸ್ ಎ ಬಿ. ಈಗ ಏನಾಯಿತು ನಮಗೆ ಈ ರೂಪದೊಳಗೆ ಬಂತು. ಸೊ ನಾವು ಇದನ್ನ ಏನು ಮಾಡ್ಕೋಬೇಕು, ಈಗ ನಾವೆಲ್ಲ ಏನು ಮಾಡಿದ್ವಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದೊಳಗೆ ಬರ್ಕೊಂಡ್ವಿ. ಇದನ್ನು ಇಲ್ಲಿ ನೋಡ್ರಿ, ಈಗ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಐತಿ. ಸೊ ನಾವು ಇನ್ನೇನು ಬರ್ಕೊಂಡು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬ್ರಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬ್ರಕೆಟ್ ಕಂಪ್ಲೀಟ್. ಸೊ ನಮಗಿಲ್ಲಿ ಏನಾಗ್ತೈತಿ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ. ಸೊ ಈ ಸೈನ್ ಥೀಟಾ ಕ್ಯಾನ್ಸಲ್, ಈ ಕಾಸ್ ಥೀಟಾ ಕ್ಯಾನ್ಸಲ್. ಸೊ ಏನಾಯ್ತು ನಮ್ಗೆ ಇವಾಗ ಜಸ್ಟ್ ನಾವೇನು ಮಾಡು ಇದನ್ನ ಬರ್ಕೊಂಬಿಡ್ನು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಏನೈತಿ ನಮ್ಗೆ ಗೊತ್ತೈತಿ. ಇಲ್ಲಿ ನೋಡ್ರಿ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸೊ ಇಲ್ಲೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಈಗ ನೋಡ್ರಿ, ಈಗ ಇಲ್ಲಿ 1 ಪ್ಲಸ್ ಐತಿ. ಸೊ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇರೋಣ, ಇದು 1 ಒಂದು ಬೇರೆ ಆಗ್ತೈತಿ ನಂಬರ, ಇದೊಂದು ಬೇರೆ ಆಗ್ತೈತಿ, ಇದು ಎ ಪ್ಲಸ್ ಬಿ ಆಗ್ತೈತಿ. ಸೊ ನಾವು ಇದನ್ನೇನು ಮಾಡ್ಕೊಳ್ಳು 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಇಲ್ಲಿ ನೋಡ್ರಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೋಡಿರಿ ಈ ಪ್ಲಸ್ ಚಿಹ್ನೆ ಇತ್ತು, ಇಲ್ಲಿ ನಾವೇನು ಮಾಡಿದ್ವಿ ಪ್ಲಸ್ ಚಿಹ್ನೆಯನ್ನು ಬರ್ಕೊಂಡ್ವಿ. ಇವಾಗ ಈ ಪ್ಲಸ್ ಚಿಹ್ನೆಯನ್ನು ಬರ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ, ಈ ಸೈನ್ ಥೀಟಾ 1 ಈ ಸೈನ್ ಥೀಟಾ 1 ಕ್ಯಾನ್ಸಲ್ ಆಗುತ್ತೆ, ಈ ಕಾಸ್ ಥೀಟಾ 1 ಈ ಕಾಸ್ ಥೀಟಾ 1 ಕ್ಯಾನ್ಸಲ್ ಆಗುತ್ತೆ. ನೋಡಿರಿ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಐತಿ, ಅಂದರೆ ಇಲ್ಲಿ ಡಿನಾಮಿನೇಟರ್ ಅಂದರೆ ಎಲ್ ಸಿ ಎಮ್ ಏನೈತಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಐತಿ. ಸೊ ಈ ಎಲ್ ಸಿ ಎಮ್ ಏನಾಯಿತು ಈ 1ಗೂ ಸಂಬಂಧಪಡ್ತೈತಿ, ಕಾಸ್ ಥೀಟಾಗೂ ಮತ್ತು ಸೈನ್ ಥೀಟಾಗೂ ಸಂಬಂಧಪಡ್ತೈತಿ. ಸೊ ನಾವು ಏನು ಮಾಡಿದ್ವಿ 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇವಾಗ ಇದನ್ನ ಏನು ಮಾಡೋಣ ನಾವು, ಇವಾಗ ಏನಾಗುತ್ತೆ ಇಲ್ಲಿ 1 ಏನಾಗುತ್ತೆ ಎರಡಕ್ಕೂ ಈಕ್ವಲ್ ಆಗುತ್ತೆ, ಯಾಕಂದರೆ ಮಲ್ಟಿಪ್ಲೈ ಐತಿ, ಇಲ್ಲಿ ಮಲ್ಟಿಪ್ಲೈ ಐತಿ. 1 ಡಿವೈಡೆಡ್ ಬೈ ಸೈನ್ ಥೀಟಾ 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಐತಿ. ಸೊ ಪ್ಲಸ್ ಇಲ್ಲಿ ಕಾಸ್ ಥೀಟಾ ಎಲ್ಲ ಏನು 1ರಲ್ಲಿ ಹೋಗೈತಿ. ಸೊ 1 ಇಂಟು 1 ಇಂಟು ಎಲ್ಲ ಏನಾಗುತ್ತೆ 1 ಇಂಟು 1 ಇಂಟು 1 ಬರುತ್ತೆ. ಸೊ 1 ಈಗ ನೋಡಿರಿ 1 ಡಿವೈಡೆಡ್ ಬೈ ಸೈನ್ ಥೀಟಾ ಅಂದರೆ ನಮ್ಗೆ ಗೊತ್ತು ಕೊಸೆಕ್ ಥೀಟಾ ಅಂತ, ಇಂಟು 1 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದರೆ ಸೆಕ್ ಥೀಟಾ ಪ್ಲಸ್ 1. ಇಲ್ಲಿ ನೋಡಿರಿ ಆರ್ ಎಚ್ ಎಸ್ ಏನೈತಿ, ಆರ್ ಎಚ್ ಎಸ್ 1 ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಐತಿ.
ಸೊ ನಾವು ಇದನ್ನೇನು ಮಾಡು, ಮತ್ತು ಇದು ಯಾವ ಥರ ಐತಲ್ಲ ಇದನ್ನೂ ಅದೇ ಥರ ಬರ್ಕೊಂಡು 1 ಪ್ಲಸ್ ಸೆಕ್ ತೀಟ ಇಂಟು ಕೊಸೆಕ್ ತೀಟ ಈಕ್ವಲ್ ಟು 1 ಪ್ಲಸ್ ಸೆಕ್ ತೀಟ ಇಂಟು ಕೊಸೆಕ್ ತೀಟ. ಸೊ ಇದು LHS, ಇದು RHS. ಈಗ ನಾವೇನು ಮಾಡಿದ್ವಿ, ಈ LHSನ್ನು RHSಗೆ ಈಕ್ವಲ್ ಮಾಡಿದ್ವಿ. ಸೊ ಇಲ್ಲಿ ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ಹ್ಯಾಂಡ್ ಸೈಡಿಗೆ ಏನು ಮಾಡಿದ್ವಿ, ಈಕ್ವಲ್ ಮಾಡಿದ್ವಿ. ಇನ್ನು ಉಳಿದಿರುವಂಥದ್ದನ್ನು ಮುಂದೆ ನಾವು ನೋಡ್ಕೊಳ್ಳೋಣ.